ಡೇಂಜರ್ ವಾಟರ್ನಿಂದ ನೊಂದ ಕುಟುಂಬ ಈಗ ಸರ್ಕಾರದ ಕಡೆ ಮುಖ ಮಾಡಿ ಸಹಾಯ ಹಸ್ತವನ್ನು ಚಾಚಿದೆ. ಇನ್ನು ಅಡಿಕೆ ಬೆಳೆ ನಾಶ ಮಾಡಿದ ಪರಿಸ್ಥಿತಿ ಬಗ್ಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಲ್ಲಿಕಾರ್ಜುನ ಏನು ದಾಳೆ ವಾಕ್ಥ್ರೂವನ್ನು ಮಾಡಿದ್ದಾರೆ. ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. 12 ವರ್ಷದಿಂದ ಸಾಕಿದಂತಹ ಅಡಿಕೆ ಗಿಡಗಳನ್ನ ಕಡಿಯುವಂತಹ ಪರಿಸ್ಥಿತಿ ಯಾವ ರೈತರು ಕೂಡ ಬೇಕಾಗಿಲ್ಲ. ಯಾಕಂತಂದ್ರೆ 12 ವರ್ಷದಿಂದ ತಮ್ಮ ಮಕ್ಕಳಂತೆ ಸಾಕಿದಂತಹ ಅಡಿಕೆ ಗಿಡಗಳು ತಮ್ಮ ಕೈಯಾರ ಕಡಿದು ಹಾಕುವಂತ ಒಂದು ಪರಿಸ್ಥಿತಿ ಏನಿದೆ, ನಿಜಕ್ಕೂ ಅದು ತುಂಬಾನೇ ಸಂಕಟ ಪಡುವಂತ ಪರಿಸ್ಥಿತಿ. ಆದ್ರೆ ಅಂತ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು ದಾವಣಗೆರೆ ತಾಲೂಕು ಹೆಬ್ಬಾಳ ಗ್ರಾಮದಲ್ಲಿರ್ತಕ್ಕಂತಹ ರೈತ ರುದ್ರೇಶ್ ಅವ್ರದ್ದು. ಯಾಕಂದ್ರೆ ಪಕ್ಕದಲ್ಲಿರ್ತಕ್ಕಂತಹ ಗ್ರೀನ್ ಆಗ್ರೋ ಸೌತೆಕಾಯಿ ಫ್ಯಾಕ್ಟರಿಯಿಂದ ಹೊರಗೆ ಬರ್ತಕ್ಕಂತಹ ಕಲುಷಿತ ನೀರಿನಿಂದ ಇಡೀ ಅಡಿಕೆ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು. ಈ ಕಾರಣಕ್ಕೋಸ್ಕರನೇ ಅನಿವಾರ್ಯವಾಗಿ ಅಡಿಕೆಗಳನ್ನ ಕಡ್ದಾಕ್ತಿದ್ದಾರೆ. ಸೊ ನಾವು ಈ ಒಂದು ದೃಶ್ಯದಲ್ಲಿ ನಾವು ಗಮನಿಸೋದಾದ್ರೆ ಈ ಭಾಗದಲ್ಲಿ ನೋಡ್ಬೋದು, ಹೆಬ್ಬಾಳ ಗ್ರಾಮದಲ್ಲಿರ್ತಕ್ಕಂತಹ ರುದ್ರೇಶ್ ಅವರ 2 ಹೆಕ್ಟೇರ್ ಪ್ರದೇಶದಲ್ಲಿರ್ತಕ್ಕಂತಹ ಸುಮಾರು 1000ಕ್ಕಿಂತ ಅಧಿಕ ಅಡಿಕೆ ಗಿಡಗಳನ್ನ ಸಂಪೂರ್ಣವಾಗಿ ಕಡಿದು ಹಾಕಿದ್ದಾರೆ. ಕಾರಣ ಇಷ್ಟೇ, ಸುಮಾರು 2012ರಿಂದ ಇಲ್ಲಿವರೆಗೆ ಅಂದ್ರೆ 13 ವರ್ಷಗಳ ಕಾಲ ಇದನ್ನ ತಮ್ಮ ಮಕ್ಕಳಂತೆ ಸಾಕಿ ಸಲುಹಿದ್ರು. ಆದರೆ ಪಕ್ಕದಲ್ಲಿರ್ತಕ್ಕಂತಹ ಗ್ರೀನ್ ಆಗ್ರೋ ಫ್ಯಾಕ್ಟರಿ ಏನಿದೆ, ಅಲ್ಲಿಂದ ಬರ್ತಕ್ಕಂತಹ ಕಲುಷಿತ ನೀರೇನಿದೆ ಅಂತರ್ಜಲದಲ್ಲಿ ಸೇರ್ಕೊಂಡಿದೆ. ಸೊ ಈ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬರ್ತಕ್ಕಂತಹ ಏನು ಅಡಿಕೆ ಗಿಡಗಳಿಗೆ ಅಡಿಕೆ ಸಂಪೂರ್ಣವಾಗಿ ಆ ಒಂದು ನೀರಿನಿಂದ ಒಣಗಿ ಹೋಗ್ತಾ ಇತ್ತು. ಈ ಸಂಬಂಧಪಟ್ಟಂತೆ ರುದ್ರೇಶ್ ಅವರು ಈ ಕೃಷಿ ಇಲಾಖೆಗೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿದಾಗ ಮಣ್ಣಿಂದ ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ, ಬದಲಾಗಿ ನೀರಿನ ಸಮಸ್ಯೆ ಇದೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದರೆ ಈ ಸಂಬಂಧಪಟ್ಟಂತೆ ಗ್ರೀನ್ ಆಗ್ರೋ ಫ್ಯಾಕ್ಟರಿ ಅವರಿಗೆ ಮತ್ತು ಅವರ ಮಾಲೀಕರಿಗೆ ಈ ಒಂದು ಮಾಹಿತಿಯನ್ನು ನೀಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಇವರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀರನ್ನ ಅಥವಾ ತ್ಯಾಜ್ಯವನ್ನ ಹೊರಗಡೆ ಬಿಡುವಂಥ ಕೆಲಸವನ್ನು ಮಾಡಲಿಲ್ಲ. ಬದಲಾಗಿ ಇವರಿಗೆ ಏನು ದುರುದ್ದೇಶದಿಂದಲೋ ಅನ್ನೋ ರೀತಿಯಲ್ಲಿ ಇವರಿಗೆ ಬರ್ತಕ್ಕಂತಹ ನೀರೇನಿದೆ ಸಂಪೂರ್ಣವಾಗಿ ಕಲುಷಿತಯುಕ್ತವಾಗಿ ಬರ್ತಕ್ಕಂಥದ್ದು. ಸೊ ಈ ಕಾರಣಕ್ಕೋಸ್ಕರ ರುದ್ರೇಶ್ ಅವರು ಅನಿವಾರ್ಯವಾಗಿ 13 ವರ್ಷದಿಂದ ಸಾಕಿರ್ತಕ್ಕಂತಹ ಅಡಿಕೆ ಗಿಡಗಳನ್ನ ಸಂಪೂರ್ಣವಾಗಿ ಕಟ್ ಮಾಡಿದ್ದಾರೆ. ಸೊ ಈ ಸಂಬಂಧಪಟ್ಟಂತೆ ಹಲವು ಬಾರಿ ಕೂಡ ಏನು ಗ್ರಾಮ ಪಂಚಾಯಿತಿಯ PDOಗೆ ಮತ್ತೆ ಅಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರು ಕೂಡ ಯಾವುದೇ ರೀತಿಯಾದಂಥ ಅನುಕೂಲ ಆಗಿಲ್ಲ. ಒಟ್ಟಾರೆಯಾಗಿ ಏನು ಗ್ರೀನ್ ಆಗ್ರೋ ಫ್ಯಾಕ್ಟರಿಯಿಂದ ಸುಮಾರು ಏನು ರುದ್ರೇಶ್ ಅವರ 2 ಎಕರೆ ಅಡಿಕೆ ತೋಟ ಅಲ್ಲ, ಬದಲಾಗಿ ಸುತ್ತಮುತ್ತಲ 100 ಅಡಿಕೆ ತೋಟಗಳಿಗೆ ಏನು ಪರಿಣಾಮ ಬೀರ್ತಾ ಇದೆ. ಇನ್ನಾದ್ರೂ ಕೂಡ ಅಧಿಕಾರಿಗಳು ಈ ಗ್ರೀನ್ ಆಗ್ರೋ ಫ್ಯಾಕ್ಟರಿ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ದಾವಣಗೆರೆಯಿಂದ ಗ್ಯಾರಂಟಿ ನ್ಯೂಸ್.